ನಮಸ್ಕಾರ ಸ್ನೇಹಿತರೆ. ಬೇರೆ ಬೇರೆ ಕೋಆಪರೇಟಿವ್ ಬ್ಯಾಂಕ್ಗಳು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸ್ಕ್ಯಾಮ್ ಆಗಿ ಬ್ಯಾಂಕ್ಗಳು ಮುಚ್ಚೋಗ್ತಾ ಇರೋದನ್ನ ನೋಡಿದ್ಮೇಲೆ ಬಹಳಷ್ಟು ಜನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಬ್ಯಾಂಕ್ ಸೇಫಾ, ಈ ಬ್ಯಾಂಕ್ ಸೇಫಾ, ಈ ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಇದೆ, ಈ ಬ್ಯಾಂಕಲ್ಲಿ ನಮ್ಮ ಡೆಪಾಸಿಟ್ ಇದೆ, ಇದು ಸೇಫಾ ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಬೇಕು. ನೀವು ಮುಳುಗಿ ಹೋಗ್ತಿರುವ ಯಾವುದೋ ಬ್ಯಾಂಕಲ್ಲಿ ನಿಮ್ಮ ದುಡ್ಡನ್ನಿಟ್ಟು ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿದಿನ ಒಂದೊಂದು ಬ್ಯಾಂಕ್, ಒಂದೊಂದು ಇನ್ಶೂರೆನ್ಸ್ ಕಂಪ್ನಿ, ಒಂದೊಂದು ಮ್ಯೂಚುವಲ್ ಫಂಡ್ ಕಂಪ್ನಿ, ಹೀಗೆ ಪ್ರತಿದಿನ ಒಂದಲ್ಲ ಒಂದು ಒಬ್ಬರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು, ಅವರ ಫಿನಾನ್ಷಿಯಲ್ ಸ್ಟ್ರೆಂತ್ ಹೇಗಿದೆ, ಪ್ರತಿಯೊಂದನ್ನು ನಿಮಗೆ ತಿಳಿಸ್ಬೇಕು ಅಂತ ಈ ಹೊಸ ಸೀರೀಸನ್ನು ಶುರು ಮಾಡಿದ್ದೀನಿ. ಪ್ರತಿಯೊಂದನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೂಲಕ ಭಾಳ ಡೀಟೇಲ್ ಆಗಿ ತಿಳಿಸ್ತೀನಿ. ಪ್ರತಿಯೊಂದನ್ನು ನೋಡ್ಕೊಳ್ಳಿ, ಯಾಕಂದರೆ ಇದು ನೀವು ಕೂಡಿಟ್ಟಿರುವ ಹಣದ ಭವಿಷ್ಯವನ್ನು ನಿರ್ಧರಿಸುತ್ತೆ. ಸೊ ಹಾಗಾಗಿ ಈ ಡೀಟೇಲ್ಸನ್ನು ಕಂಪ್ಲೀಟ್ ಆಗಿ ನೋಡಿ, ಪೂರ್ತಿ ವಿಡಿಯೋ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಒಂದು ವೇಳೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು ಅಕೌಂಟ್ ಹೊಂದಿದ್ರೆ ಅಥವಾ ಡೆಪಾಸಿಟ್ ಇಟ್ಟಿದ್ರೆ ಆ ಬ್ಯಾಂಕ್ ಸೇಫಾ, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದನ್ನು ನೋಡೋಕ್ಕೂ ಮುಂಚೆ ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಶನ್ಸ್ ಎನೇಬಲ್ ಮಾಡ್ಕೊಳ್ಳಿ, ಮತ್ತು ತಪ್ಪದೆ ಈ ವಿಡಿಯೋನ ನಿಮ್ಮ ಮನೆ ಮಂದಿ ಜೊತೆಗೆ ಶೇರ್ ಮಾಡಿ. ಸೊ ಹಾಗಾದರೆ ನೋಡ್ತಾ ಹೋಗೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಮ್ಮ ದುಡ್ಡು ಸೇಫಾ? ಅದಕ್ಕೆ ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಅದಕ್ಕೂ ಮುಂಚೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಕ್ ಶುರುವಾಯಿತು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶುರುವಾಗಿದ್ದು ಸುಮಾರು 1905, 1910ರಲ್ಲೇ ಶುರು ಆಗುತ್ತೆ. ಬಟ್ ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೇಮ್ ಬರೋದು 1955ರಲ್ಲಿ. ಅದು ಯಾವಾಗಂದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರುತ್ತೆ, ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮರು ನೇಮಕ ಮಾಡ್ತಾರೆ. ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಲಾರ್ಜೆಸ್ಟ್ ಬ್ಯಾಂಕ್. ಮತ್ತೆ ಇವತ್ತು ನಮ್ಮ ದೇಶದಲ್ಲಾಗುವ ಒಟ್ಟು ಬ್ಯಾಂಕಿಂಗ್ ವಹಿವಾಟು ಏನಿದೆಯಲ್ಲ, ಅದರ 23% ವಹಿವಾಟು ಬರೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ನಡೆಯುತ್ತೆ. ಅಷ್ಟು ದೊಡ್ಡ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಮತ್ತೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ, ಯಾಕೆ ಜನ ಎಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ನೋಡಿ, ನಮ್ಮ ದೇಶದ 130 ಕೋಟಿ ಜನದಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ನು ಅಥವಾ ಅಡಲ್ಟ್ ಪಾಪ್ಯುಲೇಷನ್ ಅಂತ ನೋಡಿದ್ರೆ ಬರೀ ಒಂದು 80-85-90 ಕೋಟಿ ಇರ್ಬೋದು. ಅದರಲ್ಲಿ ಬರೋಬ್ಬರಿ 50 ಕೋಟಿ ಜನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದಲ್ಲ ಒಂದು ಥರದ ಬ್ಯಾಂಕಿಂಗ್ ರಿಲೇಷನ್ಶಿಪ್ಪನ್ನು ಹೊಂದಿದ್ದಾರೆ. ಅವ್ರದ್ದು ಬ್ಯಾಂಕ್ ಅಕೌಂಟ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಸಾಲ ಇರ್ಬೋದು. 50 ಕೋಟಿ ಜನ, ಭಾರತ ದೇಶದ 50 ಕೋಟಿ ಜನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕಸ್ಟಮರ್ಸ್ ಆಗಿದ್ದಾರೆ. ಸೊ ಆ ಬ್ಯಾಂಕಿಗೆ ಹಾಗಾದರೆ ಏನು ವಿಶೇಷತೆ ಅಂತ ನೋಡೋದಾದರೆ, ಆ ಬ್ಯಾಂಕಿನ ಓನರ್ಶಿಪ್ ಯಾರ ಹತ್ರ ಇದೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಓನರ್ ಯಾರು ಅಂತ ನೋಡಿದ್ರೆ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ. ಇವ್ರದ್ದು 58.6% ಓನರ್ಶಿಪ್ ಇದೆ. ಕಾಣ್ತಾ ಇದೆಯಲ್ಲ ಸ್ಕ್ರೀನಲ್ಲಿ ಕೂಡ, ಗೌರ್ಮೆಂಟ್ ಆಫ್ ಇಂಡಿಯಾದ್ದು 58.6% ಓನರ್ಶಿಪ್ಪು. ಮತ್ತು LIC, ನಮ್ಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಮತ್ತು ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ UTI, ಇವೆರಡು ಸೇರಿ 20.9% ಇದೆ. ಅಂದರೆ ಈ LIC ಮತ್ತು ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾನು ಗೌರ್ಮೆಂಟ್ ಆಫ್ ಇಂಡಿಯಾ ಓನ್ಡ್. ಸೊ ಹಾಗಾಗಿ ನೀವು ಲೆಕ್ಕ ಹಾಕಿದರೆ ಒಟ್ಟು ಸುಮಾರು 78-79% ಓನರ್ಶಿಪ್ಪು ಗೌರ್ಮೆಂಟ್ ಆಫ್ ಇಂಡಿಯಾದ ಹತ್ರನೇ ಇದೆ, ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿ. ಅದಲ್ಲದೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅಂದರೆ ಬೇರೆ ಬೇರೆ ದೇಶದ ಇನ್ವೆಸ್ಟರ್ಸ್ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಅವರೊಂದು 9.7% ಓನರ್ಶಿಪ್ ಇದೆ. ಆಮೇಲೆ ಒಟ್ಟು ಶೇರ್ ಹೋಲ್ಡರ್ಸ್ ಎಷ್ಟು ಜನ ಅಂತ ನೋಡಿದ್ರೆ 8,55,889 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಅಂದರೆ ನೀವು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಶೇರ್ಸನ್ನು ಕೊಂಡ್ಕೊಳ್ಬೋದು. ಯಾಕೆ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸನ್ನು ಕೊಂಡ್ಕೊಳ್ಬೋದು. ಹಾಗಾಗಿ ಬಹಳಷ್ಟು ಜನ ಕೊಂಡ್ಕೊಂಡಿದ್ದಾರೆ. ಸುಮಾರು 8.5 ಲಕ್ಷ ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಅವ್ರ ಹತ್ರ ಉಳಿದಿರೋ ಸ್ಟೇಕ್ ಇದೆ. ಈಗ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ, UTA, LIC, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ನ ಬಿಟ್ಟು ಉಳಿದಿರುವ ಭಾರತದ ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ಉಳಿದಿರುವ ಸ್ಟೇಕ್ ಇದೆ. ಸೊ ಹಾಗಾಗಿ ನಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಒಂದು ನಂಬಿಕೆ ಏನಂದರೆ, ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಅವ್ರಿಗೆ 20,000 ಕೋಟಿ 50,000 ಕೋಟಿ ಲಾಸ್ ಆದರೆ ಸರ್ಕಾರ ಕೊಡುತ್ತೆ, ನಮ್ಮ ದುಡ್ಡು ಸೇಫು
ಅನ್ನೋ ಒಂದು ನಂಬಿಕೆ ಜನರಲ್ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ದುಡ್ಡಿದ್ರೆ ಸೇಫು ಅನ್ನೋ ಒಂದು ಮನಸ್ಥಿತಿ ಇದೆ. ಹಾಗೆ ಮುಂದೆ ಹೋಗಿ ಅವರ ಒಂದಷ್ಟು ಬಿಸ್ನೆಸ್ ಇನ್ಫಾರ್ಮೇಷನ್ ನೋಡೋದಾದರೆ, ಇವತ್ತಿನ ತನಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 29,40,000 ಕೋಟಿ 29,40,000 ಕೋಟಿ ಜನರ ಡೆಪಾಸಿಟ್ ಇದೆ ಅವ್ರ ಹತ್ರ. ಯೋಚನೆ ಮಾಡಿ ಅದು ಎಷ್ಟು ದುಡ್ಡು ಅಂತ. 29,40,000 ಕೋಟಿ ಅಂದರೆ ಭಾರತ ದೇಶದ ಒಂದು ವರ್ಷದ ಬಜೆಟ್ಗಿಂತ ಜಾಸ್ತಿ. ಭಾರತದ ಒಂದು ವರ್ಷದ ಬಜೆಟ್ ಬರೀ 28 ಲಕ್ಷ ಕೋಟಿ. ಇದು 29,40,000 ಕೋಟಿ ಡೆಪಾಸಿಟ್ SBI ಹತ್ರ ಇದೆ. ಅಂದರೆ ಜನರ ದುಡ್ಡು, ನಮ್ಮೆಲ್ಲರ ದುಡ್ಡು. ಅದಲ್ಲದೆ ಅವರು 29,40,000 ಕೋಟಿ ನಮ್ಮಿಂದ ತಗೊಂಡ್ರೆ 22,26,000 ಕೋಟಿ ನಮ್ಮ ದೇಶದ ಜನರಿಗೆ ಸಾಲದ ಮೂಲಕ ಕೊಟ್ಟಿದ್ದಾರೆ. ಜನರಿಗೆ ಕೊಟ್ಟಿರ್ಬೋದು, ರೈತರಿಗೆ ಕೊಟ್ಟಿರ್ಬೋದು, ಕಂಪ್ನಿಗಳಿಗೆ ಕೊಟ್ಟಿರ್ಬೋದು, ಎಲ್ಲ ಸೇರಿ 22,26,000 ಕೋಟಿ ಸಾಲ ಕೊಟ್ಟಿದ್ದಾರೆ. ಅಂದರೆ ಇನ್ನುಳಿದ ದುಡ್ಡು ಎಲ್ಲೋಯ್ತು ಅಂತ ಹೇಳಿದ್ರೆ ಅದಕ್ಕೂ ನಾನು ನಿಮ್ಗೆ ಹೇಳ್ತೀನಿ. ಅವ್ರೇನು ಮಾಡಿದ್ದಾರೆ, ಇನ್ನುಳಿದಿರೋ ದುಡ್ಡಲ್ಲಿ ಒಂದಷ್ಟು ಬಿಸ್ನೆಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತು RBI ಹತ್ರ ಡೆಪಾಸಿಟ್ಸ್ ಇಟ್ಟಿರ್ತಾರೆ, ಅದೆಲ್ಲ ಮಾಡಿರ್ತಾರೆ. ಸೊ ಒಟ್ಟು 29,40,000 ಕೋಟಿ ಜನರ ದುಡ್ಡು SBI ಹತ್ರ ಇದೆ. 22,26,000 ಕೋಟಿ ದುಡ್ಡನ್ನು ಜನರಿಗೆ ಸಾಲದ ಮೂಲಕ SBIನವ್ರು ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿದ್ದು, ಯಾಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಬರೋಬ್ಬರಿ 24,000 ಬ್ರಾಂಚಸ್ ಇದೆ. ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರದ್ದು ಬರೋಬ್ಬರಿ 59,000ಕ್ಕಿಂತ ಜಾಸ್ತಿ ATMಗಳಿದೆ. ಅಂದರೆ ನೀವು ದೇಶದಲ್ಲಿ ಎಲ್ಲೇ ಹೋದರೂ SBI ATM ಸಿಗುತ್ತೆ ನಿಮಗೆ. ಮತ್ತೆ ಅವರು 2,77,000 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅಂದರೆ ಇದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರೋದ್ರಿಂದ, PSU ಆಗಿರೋದ್ರಿಂದ ಅಲ್ಲಿಯ ಎಂಪ್ಲಾಯೀಸಿಗೂ ಕೂಡ ಒಂಥರ ಗೌರ್ಮೆಂಟ್ ಜಾಬ್ ಥರನೇ. ನೀವು ನೋಡಿರ್ಬೋದು, ಈಗ ಭಾರತ ಸರ್ಕಾರ ಅಂತ ಅವ್ರು ಬೋರ್ಡ್ ಹಾಕ್ಕೊಂಡಿರ್ತಾರೆ ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲ. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಮ್ಯಾನೇಜರ್ ಅಂದರೆ ಅವನ ಕಾರ್ ಮೇಲೆ ಭಾರತ ಸರ್ಕಾರ ಅಂತ ಹಾಕ್ಕೊಂಡಿರ್ತಾರೆ. ಅಷ್ಟು ಅವರಿಗೊಂದು ಇದಿರುತ್ತೆ, ಯಾಕಂದರೆ ಅವರು ಕೂಡ ಒಂಥರ ಸರ್ಕಾರಿ ಎಂಪ್ಲಾಯೀಸ್ ಆಗಿರ್ತಾರೆ, ಅವರಿಗೂ ಕೆಲಸ ಪಕ್ಕ ಇರುತ್ತೆ. ಆಮೇಲೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಮ್ಮ 29,40,000 ಕೋಟಿ ಡೆಪಾಸಿಟ್ಸ್ ಇದೆ, 22 ಲಕ್ಷದ ಚೇಂಜು ಸಾಲ ಕೊಟ್ಟಿದ್ದಾರೆ, ಅದೆಲ್ಲ ಆದರೆ ಅವರ ವ್ಯಾಲ್ಯೂ ಎಷ್ಟು ಅಂದರೆ ಅವರ ಶೇರ್ಸ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆಯಲ್ಲ, ಅವರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಈಗ ಬೇರೆಯವ್ರು ಯಾರು ಕೊಂಡ್ಕೋಬೇಕು ಅಂದರೆ ಅವರ ವ್ಯಾಲ್ಯೂ ಎಷ್ಟು ಅಂದರೆ 1,52,000 ಕೋಟಿ. 1,52,000 ಕೋಟಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಇವತ್ತಿನ ಟೋಟಲ್ ವ್ಯಾಲ್ಯೂಯೇಷನ್. ಅದು ಯಾಕೆ ಅಂದರೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಮ್ಮ ದುಡ್ಡು ಇದೆಯಲ್ಲ, ಅದು ಅವ್ರದ್ದಲ್ಲ. ಅವ್ರ ವ್ಯಾಲ್ಯೂಯೇಷನ್ ಹೆಂಗೆ ಅಂದರೆ ಅವರ ಇನ್ವೆಸ್ಟ್ಮೆಂಟ್ಸು, ಅವರ ಬ್ರಾಂಚ್ ನೆಟ್ವರ್ಕು, ಅದು ಇದ್ರ ಮೇಲೆ ಡಿಸೈಡ್ ಆಗುತ್ತೆ. ಆಮೇಲೆ ಇವತ್ತು ಅವರ ರೀಸೆಂಟ್ ಶೇರ್ ಪ್ರೈಸ್ ನೋಡಬೇಕು ಅಂದರೆ ಸುಮಾರು ₹173 ಒಂದು ಶೇರ್ಗೆ ಟ್ರಾನ್ಸಾಕ್ಷನ್ ಆಗ್ತಿದೆ. ಮತ್ತು ನಾನು ನಿಮ್ಗೆ ಹೇಳಿದೆ, ಅವರು 29,40,000 ಕೋಟಿ ನಮ್ಮ ಹತ್ರ ತಗೊಂಡಿದ್ದಾರೆ, 22,26,000 ಕೂಡ ನಮಗೆ ಸಾಲ ಕೊಟ್ಟಿದ್ದಾರೆ. ಉಳಿದ ದುಡ್ಡೆಲ್ಲ ಆಯಿತು ಅವ್ರದ್ದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಾರ್ಡ್ಸ್ ಅಂತ ಒಂದು ಕಂಪ್ನಿ ಇದೆ, ಮೊನ್ನೆ IPO ಆಯಿತು. ಸೊ SBI ಕಾರ್ಡ್ಸ್ ಕೂಡ ಅವರ ಸಬ್ಸಿಡರಿ ಕಂಪ್ನಿ, ಅಲ್ಲಿ ಇವರ 60% ಓನರ್ಶಿಪ್ ಇದೆ. SBI ಕಾರ್ಡಿಂದು ರೀಸೆಂಟಾಗಿ IPO ಆಯಿತು. ಅದರಲ್ಲಿ IPO ಅಲ್ಲಿ ಸುಮಾರು ಈಗ ರೀಸೆಂಟ್ ವ್ಯಾಲ್ಯೂಯೇಷನ್ ಹೇಳಬೇಕು ಅಂದರೆ SBI ಕಾರ್ಡಿನ ಸುಮಾರು 52,000 ಕೋಟಿ ವ್ಯಾಲ್ಯೂಯೇಷನ್ ಇದೆ ಮಾರ್ಕೆಟ್ ಕ್ಯಾಪ್. ಸೊ ಅದರಲ್ಲಿ 60% ಓನರ್ಶಿಪ್ಪು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿದೆ. ಆಮೇಲೆ ಎಸ್ ಬ್ಯಾಂಕಲ್ಲಿ ನಿಮಗೆ ಗೊತ್ತುಂಟು, ಎಸ್ ಬ್ಯಾಂಕ್ ಮೊನ್ನೆ ಆಲ್ಮೋಸ್ಟ್ ಕ್ಲೋಸ್ ಆಗೋ ಪರಿಸ್ಥಿತಿಗೆ ಬಂದಾಗ ಸರ್ಕಾರ ಅದನ್ನು ಟೇಕ್ ಓವರ್ ಮಾಡಿಕೊಂಡು SBI ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿಸ್ತು. ಈಗ SBI ನೋಡ್ದು 48.21% ಓನರ್ಶಿಪ್ಪು ಎಸ್ ಬ್ಯಾಂಕಲ್ಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಂಡಿಯಾದವರು ಎಸ್ ಬ್ಯಾಂಕಿನ 48% ಓನರ್ಶಿಪ್ನ ಕೊಂಡ್ಕೊಂಡಿದ್ದಾರೆ. ಹಾಗಾಗಿ ಎಸ್ ಬ್ಯಾಂಕು ಕೂಡ ಒಂದು ಲೆಕ್ಕದಲ್ಲಿ ಅರ್ಧ ಭಾಗ ಅಟ್ಲೀಸ್ಟ್ SBIಗೆ ಸೇರಿತು. ಆಮೇಲೆ ನಿಮಗೆಲ್ಲ ಗೊತ್ತೇ ಉಂಟು, SBI ಲೈಫ್ ಇನ್ಶೂರೆನ್ಸ್ ಅಂತ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೈಫ್ ಇನ್ಶೂರೆನ್ಸ್ ಅಂತ. ಅದರಲ್ಲಿ 62% ಓನರ್ಶಿಪ್ಪು SBI ಇದೆ. SBI ಲೈಫ್ ಇನ್ಶೂರೆನ್ಸ್ ಕೂಡ ಭಾರತದ ಒಂದು ಬಹಳ ಮುಂಚೂಣಿಯಲ್ಲಿರುವ ಲೈಫ್ ಇನ್ಶೂರೆನ್ಸ್ ಕಂಪನಿ, ಬಹಳ ಚೆನ್ನಾಗಿ ನಡೀತಿದೆ, ಪ್ರಾಫಿಟಬಲ್ ಆಗಿ ನಡೀತಿದೆ. ಸೊ ಹಾಗಾಗಿ ಅದರಲ್ಲೂ ಕೂಡ 62% ಓನರ್ಶಿಪ್ ಇವ್ರದ್ದಿದೆ. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡೋರ್ ಅಂತ ಹೇಳಿ ಇನ್ನೊಂದು ಬ್ಯಾಂಕ್ ಇದೆ, ಅದು ಕೂಡ ಇವರ ಸಬ್ಸಿಡರಿ ಆಗಿದೆ. ಆಮೇಲೆ SBI ಜನರಲ್ ಇನ್ಶೂರೆನ್ಸ್ ಅಂತ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜನರಲ್ ಇನ್ಶೂರೆನ್ಸ್ ಇದೆ, ಅದು ಕೂಡ ಇವರ ಓನರ್ಶಿಪ್ಪಲ್ಲಿದೆ. ಆಮೇಲೆ ನಿಮಗೆ ಜಿಯೋ ಗೊತ್ತಲ್ಲ, ಈ ಜಿಯೋ
ಫೋನ್ ಬರುತ್ತಲ್ಲ, ಆ ಜಿಯೋದವರು, ರಿಲಯನ್ಸ್ ಜಿಯೋದವರು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಂತ ಮಾಡ್ಯಾರೆ. ಆ ಪೇಮೆಂಟ್ಸ್ ಬ್ಯಾಂಕಲ್ಲೂ ಕೂಡ SBIನವರು 30% ಓನರ್ಶಿಪ್ ಇದೆ. ಆಮೇಲೆ ಆಂಧ್ರ ಪ್ರದೇಶ್ ಗ್ರಾಮೀಣ್ ವಿಕಾಸ್ ಬ್ಯಾಂಕ್ ಅಂತ ಇದೆ, ಅದು ಕೂಡ ಇವರ ಸಬ್ಸಿಡ್ರಿನೇ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಬ್ಸಿಡ್ರಿ. ಸೊ ಹಾಗಾಗಿ ಬಹಳಷ್ಟು ಆಲ್ರೆಡಿ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಈ ಬೇರೆ ಬೇರೆ ಕಡೆ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಸ್ ಇದೆ. ಸೊ ಹಾಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಮೇನ್ ಬಿಸ್ನೆಸ್ ಏನು, ಜನರ ಹತ್ರ ಡೆಪಾಸಿಟ್ ತಗೊಳೋದು, ಜನರಿಗೆ ಸಾಲ ಕೊಡೋದು. ಅದಲ್ಲದೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಬೇರೆ ಕಂಪ್ನಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಬೇರೆ ಬೇರೆ ಬ್ಯಾಂಕ್ಗಳು, ಇನ್ಶೂರೆನ್ಸ್ ಕಂಪ್ನಿಗಳು ಅದರ ಓನರ್ಶಿಪ್ಪಲ್ಲಿ ಇದೆ. ಈಗ ನಾವು ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬೇರೆ ಬೇರೆ ರೇಷಿಯೋಗಳನ್ನ ನೋಡ್ತಾ ಹೋಗೋಣ. ಯಾಕೆ ರೇಷಿಯೋಗಳು ಇಂಪಾರ್ಟೆಂಟ್ ಆಗುತ್ತೆ ಹೇಳ್ತೀನಿ ಕೇಳಿ. ನೋಡಿ, ಯಾವುದೇ ಒಂದು ಬ್ಯಾಂಕು ಹೆಲ್ದಿ ಆಗಿದೆಯಾ, ಇದು ಮುಂದೆ ನಡೆಯುತ್ತಾ, ಎಷ್ಟು ದಿನ ನಡೆಯುತ್ತೆ ಅಂತ ನಮ್ಗೆ ಗೊತ್ತಾಗೋದು ಯಾವಾಗ ಅಂದರೆ ಅವರ ಒಂದಷ್ಟು ರೇಷಿಯೋಗಳನ್ನ ನೋಡಿದಾಗ. ಸೊ ನಾವು ಒಂದೊಂದೇ ನೋಡ್ತಾ ಹೋಗೋಣ. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ತಾ ಹೋದರೆ ಗ್ರಾಸ್ NPA ಅಂತ. ಫಸ್ಟು ಗ್ರಾಸ್ NPA ಅಂದ್ರೆ ಏನು, ಅವರು ಈಗ 1,00,000 ಕೋಟಿ ಸಾಲ ಕೊಟ್ಟಿದ್ದಾರೆ ಅಂದರೆ ಆ 1,00,000 ಕೋಟಿ ಸಾಲದಲ್ಲಿ ಎಷ್ಟು ಸಾಲ ಲಾಸ್ಟ್ 3 ತಿಂಗಳಿಂದ ಸರ್ವಿಸ್ ಆಗ್ತಿಲ್ಲ, ಅಂದರೆ ಇಂಟ್ರೆಸ್ಟ್ ಕಟ್ತಿಲ್ಲ ಅಥವಾ ಕಂತು ಕಟ್ತಿಲ್ಲ, ಆ ಸಾಲ NPAಗೆ ಹೋಗ್ಬಿಡುತ್ತೆ. ಇದು RBI ನಾರ್ಮ್ಸ್ ಪ್ರಕಾರ. ಸೊ ಹಾಗಾಗಿ ಎಷ್ಟು ಸಾಲ NPA ಆಗಿದೆ ಅಂತ ನೋಡಿದ್ರೆ ಈಗ SBIನವ್ರು ಕೊಟ್ಟಿರುವ ಸುಮಾರು 5.2%. ನಾನು ನಿಮ್ಗೆ ಹೇಳಿದೆ SBIನವ್ರು 22,70,000 ಕೋಟಿ ಸಾಲ ಕೊಟ್ಟಿದ್ದಾರೆ. ಅದರಲ್ಲಿ 5.2% NPA ಆಗಿದೆ. 5.2%. ಯೋಚನೆ ಮಾಡಿ, ಬರೋಬ್ಬರಿ ಸುಮಾರು 1,00,000 ಕೋಟಿಯಷ್ಟು, 1,00,000 ಕೋಟಿಗಿಂತ ಜಾಸ್ತಿನೇ ಅಷ್ಟು ದುಡ್ಡು NPA ಆಗಿದೆ. ಆಲ್ಮೋಸ್ಟ್ ಲಾಸ್ಟ್ ಒಂದು 3 ತಿಂಗಳಿಂದ ಅವರು ಬಡ್ಡಿ ಕಟ್ತಿಲ್ಲ, ಕಂತು ಕಟ್ತಿಲ್ಲ. ಅಂದರೆ ಕಟ್ಟದೇನೂ ಇರ್ಬೋದು ನಾಳೆ. ಅವರು ಒಂದು ವೇಳೆ ನಾಳೆ ಅವರು ಯಾರೋ ಬಿಸ್ನೆಸ್ಸಿಗೆ ಕೊಟ್ಟಿರ್ತಾರೆ, ಇಂಡಿವಿಜುವಲ್ಸಿಗೆ ಕೊಟ್ಟಿರ್ತಾರೆ, ಅವ್ರು ಸಾಲ ಕಟ್ಟಿಲ್ಲ ಅಂದರೆ ಅಷ್ಟು ದುಡ್ಡು SBIಗೆ ಲಾಸ್ ಆಗುತ್ತೆ. ಲಾಸ್ ಆಯಿತು ಅಂದರೆ ಆ ನಷ್ಟವನ್ನು SBI ಭರಿಸಬೇಕು. SBI ಹತ್ರ ಸ್ಟ್ರೆಂತ್ ಇಲ್ಲ ಅಂದರೆ ಸರ್ಕಾರ ಭರಿಸಬೇಕಾಗತ್ತೆ. ಈಗ ಇದರಲ್ಲಿ ನೆಟ್ NPA ಅಂತಾರೆ. ನೆಟ್ NPA ಅಂದರೆ ಈಗ ಅದನ್ನು ರಿಕವರಿ ಆಗೋದು ಭಾಳ ಕಷ್ಟ ಅಂತ, ಅಂದರೆ ಆಲ್ಮೋಸ್ಟ್ ರೈಟ್ ಆಫ್ ಮಾಡಬೇಕು. ಅದು 3% ಇದೆ. ಅಂದರೆ 5.2% ಏನದು, ಅದು ಗ್ರಾಸ್ NPA. ನೆಟ್ NPA 3% ಇದೆ. 3% ಜಾಸ್ತಿ ಕಣ್ರಿ. ಎಷ್ಟಾಗುತ್ತೆ ಹೇಳಿ 3% ಅಂದರೆ? ನಿಮಗೆ 22 ಲಕ್ಷ ಕೋಟಿಗೆ 3% ಅಂದರೆ ಆಲ್ಮೋಸ್ಟ್ 60,000 ಕೋಟಿ. ಅದು ಭಾಳ ದೊಡ್ಡ ಅಮೌಂಟು. ನಿಮ್ಗೆ ನಾನು ಇನ್ನೊಂದು ಕಂಪ್ಯಾರಿಸನ್ ಕೊಡ್ತೀನಿ. HDFC ಬ್ಯಾಂಕ್ ಇದೆಯಲ್ಲ, HDFC ಬ್ಯಾಂಕು ನಮ್ಮ ದೇಶದ ಒಂದು ಪ್ರತಿಷ್ಠಿತ ಬ್ಯಾಂಕು. ಅವ್ರದ್ದು ಕಂಪ್ಯಾರಿಸನ್ ಕೊಟ್ಟರೆ ನೋಡಿ, ಗ್ರಾಸ್ NPA ಬರೀ 1.4% ಇದೆ, ಇವ್ರದ್ದು 5.2% ಇದೆ. ಕಂಪ್ಯಾರಿಸನ್ ನಾನು ನಿಮಗೆ ಸ್ಕ್ರೀನಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ. HDFC ಬ್ಯಾಂಕ್ ಗ್ರಾಸ್ NPA ಬರೀ 1.4%, SBI 5.2%, ನೆಟ್ NPA HDFC ಬ್ಯಾಂಕ್ 0.5%, SBIಯಲ್ಲಿ 3%. ಯೋಚನೆ ಮಾಡಿ ನೋಡಿ, 0.5%. ಆದರೆ ಇಲ್ಲಿ ಒಂದೇ ಲಾಭ ಏನಪ್ಪ ಅಂದರೆ HDFC ಪ್ರೈವೇಟ್ ಬ್ಯಾಂಕು, ಅವ್ರು ನಾಳೆ ಏನಾದ್ರು ಲಾಸಿಗೆ ಹೋದರೆ ಸರ್ಕಾರ ದುಡ್ಡು ಕೊಡೋಲ್ಲ. ಆದರೆ ಇಲ್ಲಿ ಇದು ಗೌರ್ಮೆಂಟ್ ಬ್ಯಾಂಕು. ಹಾಗಾಗಿ ಏನಾಗಿದೆ, ಗೌರ್ಮೆಂಟ್ನವ್ರು ಇನ್ಫ್ಯೂಸ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಇದೆ ಬಿಟ್ಟರೆ, ಇಲ್ಲಾಂದರೆ ಇದು ಬಹಳ ಜಾಸ್ತಿ ಆಯಿತು ಅಲ್ವಾ. ನೋಡಿ, 0.5%ಅಲ್ಲಿ 3% ಅದು ಜಾಸ್ತಿ ಆಯಿತು. ಆಮೇಲೆ ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತಾರೆ. ಡೆಟ್ ಟು ಇಕ್ವಿಟಿ ರೇಷಿಯೋ ಅಂದರೆ ಕ್ಯಾಪಿಟಲ್ ಎಷ್ಟಿದೆ, ಸಾಲ ಎಷ್ಟಿದೆ ಅಂತ. ಅದನ್ನು ನೋಡಿದ್ರೆ HDFC ಬ್ಯಾಂಕಿಂದು 6.97% ಇದ್ದರೆ SBIಂದು 14.3% ಇದೆ. ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ ಇದೇನು ಭಾಳ ಮ್ಯಾಟ್ರ್ ಆಗಲ್ಲ. ಆದರೆ ಎಲ್ಲ ಬ್ಯಾಂಕಿಗೆ ಲೆಕ್ಕ ಹಾಕಿದರೆ ಕೆನರಾ ಬ್ಯಾಂಕ್ ಒಂದು ಬಿಟ್ಟರೆ, ಕೆನರಾ ಬ್ಯಾಂಕಿನ ಸುಮಾರು 17 ಇದೆ ಡೆಟ್ ಟು ಇಕ್ವಿಟಿ ರೇಷಿಯೋ. ಅದನ್ನು ಬಿಟ್ಟರೆ ಇವ್ರದ್ದೇ ಜಾಸ್ತಿ. ಬ್ಯಾಂಕ್ ಆಫ್ ಬರೋಡನು 14.7 ಇದೆ, ಇದು 14.3 ಇದೆ. ಸೊ ನಿಮಗೆ HDFC ಬ್ಯಾಂಕ್ 7 ಇದೆ. ಅಂದರೆ ಡೆಟ್ ಟು ಇಕ್ವಿಟಿ ರೇಷಿಯೋ ಕೂಡ ಇವ್ರಿಗೆ ಜಾಸ್ತಿ ಇದೆ, ಸಾಲ ಜಾಸ್ತಿ ಇದೆ. ಅಂದರೆ ಏನರ್ಥ, ಸಾಲ ಜಾಸ್ತಿ ತೊಗೊಂಡಿದ್ದಾರೆ ಅಂದರೆ ಬಡ್ಡಿ ಜಾಸ್ತಿ ಕಟ್ಟಬೇಕು, ಆವಾಗ ಇವ್ರ ಲಾಭ ಕಡಿಮೆ ಆಗುತ್ತೆ ಅಂತ. ಸೊ ಆವಾಗ ಬ್ಯಾಂಕಿಗೆ ಮುಂದೆ ಭವಿಷ್ಯದಲ್ಲಿ ಕಷ್ಟ ಆಗ್ಬೋದು ಅಂತ. ಆಮೇಲೆ ಈ ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಅಂತಾರೆ. ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ RBIನವ್ರು ಹೇಳೋ ಪ್ರಕಾರ ಮಿನಿಮಮ್ 8% ಇರಬೇಕು ಅಂತ. ಆದರೆ ಈ SBIಯಲ್ಲಿ 12.9 ಇದೆ. RBIನವ್ರು ಹೇಳೋ ಪ್ರಕಾರ 8 ಇರಬೇಕು ಅಂತ, 8%ಗಿಂತ ಜಾಸ್ತಿ. ಬಟ್ SBIನವ್ರು ಇರೋದು 12.9 ಇದೆ, ವಿಚ್ ಇಸ್ ಓಕೆ.
ರೀಸನಬಲ್ ಇದೆ. ಆದರೆ HDFCದು 18.5 ಇದೆ, ಮತ್ತು ಬಂಧನ್ ಬ್ಯಾಂಕ್ ಅಂತ ರೀಸೆಂಟ್ಲಿ ಶುರು ಆಗಿದ್ದು ಅವ್ರದ್ದು 29 ಇದೆ. ಸೊ ಆ ಲೆಕ್ಕಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಆಗುತ್ತೆ. ಬಟ್ 12.5 ಓಕೆ. ಇದಕ್ಕಿಂತ ಕಡಿಮೆ ಇರೋದು ಇನ್ನೊಂದು ಕೆನರಾ ಬ್ಯಾಂಕ್ ಮಾತ್ರ, ಬೇರೆಲ್ಲ ಬ್ಯಾಂಕಿಗೆ ಇವ್ರಿಗಿಂತ ಚೆನ್ನಾಗಿದೆ. ಸೊ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು 12.9 ಇದೆ. ಆಮೇಲೆ ಕಾಸಾ ರೇಷಿಯೋ ಅಂತಾರೆ. ಕಾಸಾ ರೇಷಿಯೋ ಅಂದರೆ ಏನು ಅಂದರೆ, ನೋಡಿ, ಈ ಬ್ಯಾಂಕ್ನವ್ರು ನಮಗೆ ದುಡ್ಡು ಕೊಡಬೇಕಲ್ಲ, ಸಾಲ ಕೊಡಬೇಕಲ್ಲ. ಸಾಲ ಕೊಡೋಕೆ ಅವ್ರು ದುಡ್ಡು ಇಲ್ಲಿಂದ ತರ್ತಾರೆ. ಒಂದು ನಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಲಿರೋ ದುಡ್ಡು, ಇನ್ನೊಂದು ನಮ್ಮ ಕರೆಂಟ್ ಅಕೌಂಟ್ಲಿರೋ ದುಡ್ಡು, ಇನ್ನೊಂದು ಅವರು ನಾವು ಫಿಕ್ಸ್ ಡೆಪಾಸಿಟ್ ಮಾಡಿರೋ ದುಡ್ಡು, ಇನ್ನು ಅವರು RBI ಇಂದ ಸಾಲ ತಗೋತಾರೆ, ಇನ್ನು ಬೇರೆ ಕಡೆಯಿಂದ ಸಾಲ ತಗೋತಾರೆ. ಅರ್ಥ ಆಯ್ತಲ್ಲ? ಆದರೆ ಅವರಿಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು ಮತ್ತು ಕರೆಂಟ್ ಅಕೌಂಟ್ಲಿರೋ ದುಡ್ಡು ಇದೆಯಲ್ಲ, ಅದು ಲಾಭ. ಯಾಕೆ ಹೇಳಿ? ಅದಕ್ಕೆ ಬಡ್ಡಿ ಇಲ್ಲ. ಕರೆಂಟ್ ಅಕೌಂಟಿಗೊಂದು ಬಡ್ಡಿ ಇಲ್ಲ. SBI ಅಕೌಂಟಿಗೆ ಎಲ್ಲ 3%, 2% ಕೊಡ್ತಾರೆ. ಸೊ ಹಾಗಾಗಿ ಆ ದುಡ್ಡು ಅವ್ರ ಹತ್ರ ಜಾಸ್ತಿ ಇದ್ದರೆ ಅವಾಗ ಏನಾಗುತ್ತೆ ಹೇಳಿ, ಆ ದುಡ್ಡು ಮೇಲೆ ಅವರು ಜಾಸ್ತಿ ಲಾಭ ಮಾಡ್ತಾರೆ. ಹಾಗಾಗಿ ಕಾಸಾ ಅಂದರೆ ಅವರ ಒಟ್ಟು ಡೆಪಾಸಿಟ್ಸಲ್ಲಿ ಈ ಕರೆಂಟ್ ಅಕೌಂಟಿಂದ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಎಷ್ಟು ದುಡ್ಡು ಬಂದಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಟ್ಟಿಗೆ ಹೇಳಬೇಕು ಅಂದರೆ 40% ಇದೆ. ಅಂದರೆ ಇವ್ರ ಹತ್ರ ಒಟ್ಟು ₹100 ದುಡ್ಡು ಜನರಿಂದ ಬಂದಿದ್ರೆ ಅದರಲ್ಲಿ ₹40 ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಬಂದಿದೆ. ಅದು ರೀಸನಬಲ್. HDFC ಬ್ಯಾಂಕು 39.5 ಇದೆ, ಮತ್ತು ICICI ಬ್ಯಾಂಕ್ 50 ಇದೆ, ಕೋಟಕ್ ಬ್ಯಾಂಕ್ 54 ಇದೆ. ಸೊ ಆ ಲೆಕ್ಕ ಕಂಪೇರ್ ಮಾಡಿದ್ರೆ ಇದೇನು ಭಾಳ ಕಡಿಮೆ ಅಲ್ಲ, 40 ಗುಡ್. ಆಮೇಲೆ ಈ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತಾರೆ, ಇದು ಬಹಳ ಮುಖ್ಯ. ಯಾವುದೇ ಒಂದು ಬ್ಯಾಂಕಿನ ಹೆಲ್ತ್ ನೋಡೋದು ಹೆಂಗೆ ಅಂದರೆ, ಬ್ಯಾಂಕ್ನವರು ಸಾಲ ತೊಗೊಳೋದು ಎಷ್ಟಕ್ಕೆ, ಸಾಲ ಎಷ್ಟು ಕೊಡ್ತಾರೆ ಅಂತ. SBIಯಲ್ಲಿ ಮಾರ್ಜಿನ್ನು ಬರೀ 2.7%. ಅಂದರೆ ನೀವೊಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. 1,00,000 ಕೋಟಿ ಸಾಲವನ್ನು ನಾನು ಕೊಡ್ತಿದ್ದೀನಿ, ಅಲ್ಲ 1,00,000 ಕೋಟಿ ದುಡ್ಡನ್ನು ಜನರಿಂದ ಡೆಪಾಸಿಟ್ ತಗೋತೀನಿ. ಆ 1,00,000 ಕೋಟಿಗೆ ನಾನು 7.3% ಬಡ್ಡಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ ಜನರಿಗೆ. 7.3% ಬಡ್ಡಿ ಅಂದರೆ 1,00,000 ಕೋಟಿಗೆ 7.3% ಅಂದರೆ ವರ್ಷಕ್ಕೆ 7,300 ಕೋಟಿ ರೂಪಾಯಿ ಬಡ್ಡಿ ಕೊಡ್ತೀನಿ. ನನಗೆ 2.7% ಮಾರ್ಜಿನ್ ಅಂದರೆ ನಂಗೆ 10,000 ಕೋಟಿ ಬರುತ್ತೆ. ಅಂದರೆ ನಾನು 10%ಗೆ ಜನರಿಗೆ ಕೊಡ್ತೀನಿ. ಅರ್ಥ ಮಾಡ್ಕೊಳ್ಳಿ, 1,00,000 ಕೋಟಿ ಜನರಿಂದ ಕಲೆಕ್ಟ್ ಮಾಡ್ತೀನಿ. ಕಲೆಕ್ಟ್ ಮಾಡಿ ಅದರಲ್ಲಿ ನಾನೇನು ಮಾಡ್ತೀನಿ, 7.3% ಬಡ್ಡಿ ಕೊಡ್ತೀನಿ ಜನರಿಗೆ. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ, ನಿಮ್ಮ ಸ್ಕ್ರೀನ್ ಮೇಲೂ ಕಾಣ್ತಾ ಇದೆ. 1,00,000 ಕೋಟಿ ಜನರಿಂದ ತಗೊಂಡೆ, ಅದಕ್ಕೆ ನಾನೇನು ಮಾಡ್ತೀನಿ, 7.3% ಬಡ್ಡಿ ಕೊಡ್ತೀನಿ. ಅಂದರೆ 7,300 ಕೋಟಿ ಬಡ್ಡಿ ಕೊಟ್ಟೆ. ಈಗ ನನ್ನ ಹತ್ರ ಈಗ ಎಷ್ಟಿದೆ, ಈಗ ನಾನು 1,00,000 ಕೋಟಿ ಇದೆ, ಅದನ್ನು ನಾನು 1,00,000 ಕೋಟಿ ಸಾಲ ಕೊಡ್ತೀನಿ ಬೇರೆಯವರಿಗೆ. 1,00,000 ಕೋಟಿ ಸಾಲ ಎಷ್ಟು ಕೊಡ್ತೀನಿ ನಾನು, SBI ಪ್ರಕಾರ ಹೇಳಬೇಕು ಅಂದರೆ 10%ಗೆ ಕೊಡ್ತೀನಿ ಅಂತ ಇಟ್ಕೊಳ್ಳಿ. 10%ಗೆ ಕೊಟ್ಟಿದ್ದಕ್ಕೆ ನನಗೆ ಎಷ್ಟು ಮಾರ್ಜಿನ್ ಬಂತು, 7.3 ಇಲ್ಲಿ 10 ಅಂದರೆ 2.7. 2.7% ಅಂದರೆ ನನಗೆ 1,00,000 ಕೋಟಿ ಸಾಲ ತಗೊಂಡು ಕೊಟ್ಟಿದ್ದಕ್ಕೆ 2,700 ಕೋಟಿ ರೂಪಾಯಿ ವರ್ಷಕ್ಕೆ ಲಾಭ ಆಗುತ್ತೆ. ಅದು ಇಂಟ್ರೆಸ್ಟ್ ಮಾರ್ಜಿನ್. ಆದರೆ ಇಲ್ಲಿ ದುರ್ದೈವ ಏನು ಹೇಳಿ, ಒಂದು ವೇಳೆ ಆ 1,00,000 ಕೋಟಿ ಸಾಲ ನಾನು ಕೊಡ್ತೀನಲ್ಲ, ಅದರಲ್ಲಿ SBI ಇಂದು ನೆಟ್ NPA ಎಷ್ಟಿದೆ, 3%. 3% ಜನ ಕೊಟ್ಟಿಲ್ಲ ಅಂದರೆ ಎಷ್ಟು ಲಾಸ್ ಆಗುತ್ತೆ, 1,00,000 ಕೋಟಿಗೆ 3% ಅಂದರೆ ಬರೋಬ್ಬರಿ 3,000 ಕೋಟಿ ಹೋಯ್ತು. ನಂಗೆ ಲಾಭ ಆಗೋದೇ 2,700 ಕೋಟಿ. ಇದು ಮೇನ್ ಪ್ರಾಬ್ಲಮ್ಮು. ಇಂಟ್ರೆಸ್ಟ್ ಮಾರ್ಜಿನು SBIಯಲ್ಲಿ ಕಡಿಮೆ ಇದೆ. ಅವ್ರೇನು ಮಾಡ್ತಿದ್ದಾರೆ ನೀವು ನೋಡಿರಬೇಕು, ಹೋಮ್ ಲೋನ್ ಆಗಲಿ ಯಾವುದೇ ಲೋನ್ ಆದರೂ SBIಯಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ. ಅವರು ಕಾಂಪಿಟೇಷನ್ ವಿನ್ ಮಾಡಬೇಕು, ನಾವೇ ಬೆಸ್ಟ್ ಬ್ಯಾಂಕ್ ಆಗಬೇಕು ಅನ್ನೋ ಒಂದು ಆಸೆಯಲ್ಲಿ ಕಡಿಮೆ ರೇಟಿಗೆ ಎಲ್ಲ ಸಾಲ ಕೊಡ್ತಿದ್ದಾರೆ. ಹಾಗಾಗಿ ಅವ್ರ ಇಂಟ್ರೆಸ್ಟ್ ಮಾರ್ಜಿನ್ ಕಡಿಮೆ. ಅದೇ HDFC ಬ್ಯಾಂಕ್ ತಗೊಂಡ್ರೆ ಇಂಟ್ರೆಸ್ಟ್ ಮಾರ್ಜಿನ್ನು ಬರೋಬ್ಬರಿ 4.2% ಇದೆ, ಕೋಟಕ್ಕೆ 4.69% ಇದೆ. ಆದರೆ ಇವ್ರದ್ದು ಬಹಳ ಕಡಿಮೆ ಇದೆ. ಅದೊಂದು ನನಗೂ ಕೂಡ ಕಷ್ಟ ಆಗುತ್ತೆ, ಅಂದರೆ ಮುಂದೆ ಏನು ಮಾಡ್ತಾರೆ ಗೊತ್ತಾಗ್ತಿಲ್ಲ. ಆಮೇಲೆ ರಿಟರ್ನ್ ಆನ್ ಅಸೆಟ್ಸ್ ಅಂತಾರೆ. ರಿಟರ್ನ್ ಆನ್ ಅಸೆಟ್ಸ್ ಅಂದರೆ ಅವರ ಒಟ್ಟು ಅಸೆಟ್ಸ್ ಮೇಲೆ, ಅಂದರೆ ಈಗ ಜನರಿಂದ ಕಲೆಕ್ಟ್ ಮಾಡಿರೋ ಡೆಪಾಸಿಟ್ಸ್ ಎಲ್ಲ ಇರುತ್ತಲ್ಲ, ಅದ್ರ ಮೇಲೆ ಅವರಿಗೆ ನೆಟ್ ರಿಟರ್ನ್ಸ್ ಎಷ್ಟು ಬಂದಿದೆ ಅಂದರೆ ಬರೀ 0.1%. ಅದೇ HDFC ಬ್ಯಾಂಕಿಗೆ 1.83%. ಆ ಲೆಕ್ಕದಲ್ಲಿ ನೋಡಿದರೆ HDFC ಬ್ಯಾಂಕ್ ಇಸ್ ಸೂಪರ್ ಹೆಲ್ತಿ, SBI ಇಸ್ ವೆರಿ ವೀಕ್. 0.1%.
0.1%, ಭಾಳ ಕಡಿಮೆ ಆಯ್ತದು. ರಿಟರ್ನ್ ಆನ್ ಅಸೆಟ್ಸು ಚೆನ್ನಾಗಿರ್ಬೇಕು. ಈಗ ಯಾವುದೇ ಒಂದು ಬ್ಯಾಂಕ್ ಆದರೂ ಅಥವಾ ನೀವು ಏನೇ ಬಿಸ್ನೆಸ್ ಮಾಡಿದ್ರು 10 ಲಕ್ಷ ರೂಪಾಯಿ ಕಾರ್ನ ಇಟ್ಕೊಂಡು ನಾನು ಟ್ಯಾಕ್ಸಿ ಓಡಿಸ್ತೀನಿ ಅಂದರೆ ನನಗೆ ವರ್ಷಕ್ಕೊಂದು 10% ಲಾಭ ಬೇಕು ಅಂತ ಆಸೆ ಇರುತ್ತಲ್ವ. ಇವ್ರದ್ದು 0.1%, ವಿಚ್ ಇಸ್ ವೆರಿ ಲೆಸ್, ಅದು ಕಡಿಮೆ. ಸೊ ಹಾಗಾಗಿ ಅಟ್ಲೀಸ್ಟ್ 1% ಬರಬೇಕಿತ್ತು. ಈಗ ನಿಮಗೆ HDFC ಬ್ಯಾಂಕಿಂದ 1.83%. ಹಾಗಾಗಿಯೇ HDFC ಬ್ಯಾಂಕಿನ ಶೇರ್ಸು ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, SBI ಬ್ಯಾಂಕಿಂದು ಶೇರ್ಸು ಚೆನ್ನಾಗಿ ಮಾಡ್ತಿಲ್ಲ. ಸೊ ಓವರ್ ಆಲ್ ಕನ್ಕ್ಲೂಷನಿಗೆ ಬರೋದಾದರೆ ಹಿಸ್ಟಾರಿಕಲಿ ಕೂಡ ಈ ಥರ SBIಗೆ ಪ್ರಾಬ್ಲಮ್ ಆಗಿದೆ. ಆದರೆ ಈಗ ನೀವು ನನ್ನನ್ನು ಕೇಳಿದ್ರೆ ನನ್ನ ದುಡ್ಡು SBIಯಲ್ಲಿ ಸೇಫಾ, ಅದು ನಂಗೆ ಬೇಕು ಅಂತ ಕೇಳಿದ್ರೆ ನನ್ನ ಪ್ರಕಾರ ಸೇಫ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಹಿಸ್ಟಾರಿಕಲಿ SBIಯಲ್ಲಿ ಯಾವಾಗ NPA ಜಾಸ್ತಿ ಆಯಿತು, ಯಾವಾಗ ಅವ್ರದ್ದು ಈಗ ರೈಟ್ ಆಫ್ ಮಾಡಬೇಕಾಯಿತು, ಸಾಲ ಕೊಟ್ಟರು ವಾಪಸ್ ಕೊಟ್ಟಿಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ಸರ್ಕಾರ ಇನ್ಫ್ಯೂಸ್ ಮಾಡಿದೆ, ಸರ್ಕಾರ ದುಡ್ಡನ್ನು ಕೊಟ್ಟಿದೆ, ಬಹಳಷ್ಟು ದುಡ್ಡನ್ನು ಇನ್ಫ್ಯೂಸ್ ಮಾಡಿದ್ದಾರೆ ಸರ್ಕಾರ. ಬೇರೆ ಟೈಮಲ್ಲಿ ಇನ್ಫ್ಯೂಸ್ ಮಾಡಿದೆ. ನಿಮ್ಗೆ ಗೊತ್ತಿರಬೇಕು, ಪ್ರತಿ ಸಾರಿ ಬಜೆಟಲ್ಲೂ ಕೂಡ ಸರ್ಕಾರ ಇನ್ಫ್ಯೂಸ್ ಮಾಡೋದಕ್ಕೆ ಅನೌನ್ಸ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಲೆಕ್ಕ ಹಾಕಿದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಿ ತನಕ ಕೇಂದ್ರ ಸರ್ಕಾರದ ಓನರ್ಶಿಪ್ 51%ಗಿಂತ ಜಾಸ್ತಿ ಇರುತ್ತೋ ಅಲ್ಲಿ ತನಕ ಸೇಫ್ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಇದನ್ನು ನಿಮ್ಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೆ. ಈ ಥರ ಬೇರೆ ಎಲ್ಲ ಬ್ಯಾಂಕ್ಗಳದ್ದು, ಇನ್ಶೂರೆನ್ಸ್ ಕಂಪ್ನಿಗಳದ್ದು, ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಬಗ್ಗೆ ವಿಡಿಯೋ ಮಾಡ್ತೀನಿ, ನಿಮಗೆ ತಿಳಿಸ್ತೀನಿ. ಮತ್ತು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಈ ಥರ ನಿಮಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು, ಯಾವುದು ಸೂಕ್ತ ಅಂತ ಪ್ರತಿಯೊಂದು ಡಿಸಿಷನ್ಸನ್ನು ಕೂಡ ನಾವು ಗೈಡ್ ಮಾಡ್ತೀವಿ. ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಕೋಚಸ್ ಗೈಡ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಭಾಳಷ್ಟು ಪ್ರಾಡಕ್ಟ್ ರಿವ್ಯೂಸ್ ಕೂಡ ಇರುತ್ತೆ. ಹಾಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಇಲ್ಲಿ ತನಕ ಡೌನ್ಲೋಡ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡಿ. ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನ ಲಿಂಕ್ ಕೊಟ್ಟಿದ್ದೀನಿ. ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪು ಆ್ಯಂಡ್ರಾಯ್ಡಲ್ಲೂ ಸಿಗುತ್ತೆ, iOS-ಅಲ್ಲೂ ಸಿಗುತ್ತೆ. ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿಂದ ನಿಮ್ಮ ಆದಾಯ ಜಾಸ್ತಿ ಮಾಡ್ಕೋಬೋದು, ನಿಮ್ಮ ಉಳಿತಾಯ ಜಾಸ್ತಿ ಮಾಡ್ಬೋದು, ಖರ್ಚು ಕಡಿಮೆ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸಲ್ಲಿ ಹೂಡಿಕೆ ಮಾಡೋದು ಅಥವಾ ಶೇರ್ಸಲ್ಲಿ ಹೂಡಿಕೆ ಮಾಡೋದು, ಪ್ರತಿಯೊಂದಕ್ಕೂ ನಿಮಗೆ ಉತ್ತರ ಇದೆ, ಕೋರ್ಸ್ಗಳಿದ್ದಾವೆ, ಅದನ್ನು ಕಲೀರಿ. ಅಷ್ಟೇ ಅಲ್ಲ, ನೀವು ಒಂದು ವೇಳೆ ಲಾಕ್ಡೌನ್ ಆಗಿದೆ, ಮನೆಯಲ್ಲೇ ಇದ್ದೀನಿ, ದುಡಿಮೆ ಇಲ್ಲ ಅಂತಿದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನೀವು ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ಆಗಿ ಮನೆಯಲ್ಲೇ ಕೂತ್ಕೊಂಡು ದುಡಿಮೆ ಕೂಡ ಮಾಡ್ಬೋದು. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ನಾನು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಾನು ಬರ್ತೀನಿ. ನನ್ನ ಉದ್ದೇಶ ನಾವೆಲ್ಲರೂ ಕಲಿಬೇಕು, ಎಲ್ಲರೂ ಬುದ್ಧಿವಂತರಾಗಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.